ಒಂದು ಕತೆನ ಚೂಸ್ ಮಾಡೋದು ಅಷ್ಟೇ ತುಂಬ ಕಷ್ಟ ಇತ್ತು. ಸುಮಾರು ಕತೆಗಳು ಒಳ್ಳೊಳ್ಳೆ ಸಿನಿಮಾಗಳು ಬರ್ತಿತ್ತು. ಯಾವ್ದು ತಗೊಂಡ್ರೆ ಒಳ್ಳೇದು, ಯಾವ್ದು ನಮ್ಮ ಮಾರ್ಕೆಟ್ಗೆ ವರ್ಕ್ ಆಗುತ್ತೆ ಅಥವಾ ಇದನ್ನೆಲ್ಲ ನನಗೆ ಐಡಿಯಾನೇ ಇರಲಿಲ್ಲ. ಸೊ ಎಲ್ಲನೂ ನಾವು ಎ ಸಿ ರೂಮಲ್ಲಿ ಕೂತ್ಕೊಂಡು ಸ್ಟ್ರಾಟಜಿ ಮಾಡಿದಷ್ಟು ಸುಲಭ ಅಲ್ಲ. ಗ್ರೌಂಡ್ಗೆ ಹೋದಾಗ ನಿಮ್ಗೆ ಅರ್ಥ ಆಗುತ್ತೆ, ಇಟ್ ಇಸ್ ವೆರಿ ಡಿಫಿಕಲ್ಟ್ ಅಂತ ಹೇಳಿ. ಸೊ ಹೀಗೆ ಜರ್ನಿ ಸ್ಟಾರ್ಟ್ ಆಗಿದ್ದು ನಮ್ಮದು. ಹಾಗಾಗಿ ನಾವು ಸಿನಿಮಾ ರಂಗಕ್ಕೆ ಬಂದಿದ್ದು. ಆ್ಯಂಡ್ ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಟು ಕಾರ್ತಿಕ್, ಫಸ್ಟ್ ಪ್ರಾಜೆಕ್ಟ್ ಅಲ್ಲಿಂದ ಬಂದಿದ್ದು. ಅದು ಕಂಪ್ಲೀಟ್ ಆಗದೇ ಇರೋ ಕಾರಣ ಇದು ನನ್ನ ಫಸ್ಟ್ ಪ್ರೊಡಕ್ಷನ್ ಆಗಿದೆ. ಸೊ ಮಾಡ್ತೀವಿ ಕಾರ್ತಿಕ್, ಡೋಂಟ್ ವರಿ, ವಿಲ್ ಕಂಪ್ಲೀಟ್ ದ್ಯಾಟ್ ಆಲ್ಸೋ. ಹೀಗೆ ಜರ್ನಿ. ಇನ್ನು ಮಾರ್ನವಿ ಬಗ್ಗೆ ಹೇಳಬೇಕು ಅಂದರೆ ಆಲ್ ಥ್ಯಾಂಕ್ಸ್ ಟು ರಿತ್ವಿಕ್ ಆ್ಯಂಡ್ ನಮ್ಮ ಶೆಟ್ರು. ರಿತ್ವಿಕ್ ಒಂದ್ಸರಿ ಮೆಸೇಜ್ ಹಾಕಿದ್ರು ನನಗೆ. ಸೊ ಅವ್ರು ಮೆಸೇಜ್ ಹಾಕಿ, ಸರ್ ಹಿಂಗೆ ಏನು, ಐ ನೋ ಹಿಮ್ ಫ್ರಮ್ ಲಾಸ್ಟ್ 15 years, ಬಟ್ ಜಾಸ್ತಿ ಮಾತಾಡೋಲ್ಲ, ಅಯ್ಯಪ್ಪ ಮಾತಾಡೋದೇ ಇಲ್ಲ. ಅವ್ರು ಹಿಂಗೆ ಒಂದು ಟೆಕ್ಸ್ಟ್ ಹಾಕಿ ಸಿಗಣ್ವಾ, ಹಿಂಗೊಂದು ಕತೆ ಇದೆ ಅಂತ ಹೇಳಿದಾಗ ನಾನು ಕತೆಗಳು ಕೇಳ್ತಿದ್ದೆ. ಸರಿ ಬನ್ನಿ ಅಂದೆ. ಆಗ ಶೆಟ್ರನ್ನ ನಾನು ಮೀಟ್ ಮಾಡಿದ್ದು ಫಸ್ಟ್ ಟೈಮ್ಗೆ. ನೀವೆಲ್ಲ ಅಂದ್ಕೊಂಡಂಗೆ ನಾನು ಹೀಗೆ ಪಡ್ಕೋನೆಲ್ಲೆಲ್ಲೋ ರಿಷಬ್ ಅವರ ಕಸಿನ್ ಇರಬೇಕು ಅಂತ ಅಂದ್ಕೊಂಡೇ ಸ್ಟಾರ್ಟ್ ಆಗಿದ್ದು. ಸೊ ಬಟ್ ಟು ಬಿ ವೆರಿ ಫ್ರ್ಯಾಂಕ್ ಅಲ್ಲ, ಈಸ್ ಅ ಗ್ರೇಟ್ ನರೇಟರ್. ನೀವು ಯಾರನ್ನೇ ಕೇಳಿ, ಅವರೊಂದು ಸ್ಟೋರಿನ ಒಂದು ಸ್ಟಾರ್ಟ್ ಮಾಡಿ ಎಂಡ್ ಮಾಡೋವರೆಗೂ ನಿಮ್ಮ ಮೇಲೆ ಕಂಪ್ಲೀಟ್ ಗ್ರಿಪ್ ಇರುತ್ತೆ ಅವ್ರಿಗೆ. ನೀವು ಅಲ್ಲಿ ಇಲ್ಲಿ ತಿರ್ಗೋದೇ ಇಲ್ಲ, ಅಷ್ಟು ನೀಟಾಗಿ ಹೇಳ್ಕೊಂಡು ಹೋಗ್ತಾರೆ. ಫಸ್ಟ್ ಟೈಮ್ ಇವ್ರು ಕಲಿಸಿದ ಕತೆ ನಂಗೆ ಅಷ್ಟು ಇಷ್ಟ ಆಗಲ್ಲ. ಇಟ್ ವಾಸ್ ಕಂಪ್ಲೀಟ್ಲಿ ಪ್ರೇಮ ಕತೆ, ಡ್ಯೂಯೆಟ್ ಕತೆ, ಕಂಪ್ಲೀಟ್ ಚೈತ್ರ ಅವ್ರದ್ದು ಇವಾಗ ಏನು ಸಿನಿಮಾದಲ್ಲ ಅದೇ ಕತೆನೇ, ಬಟ್ ಬರೀ ಪ್ಲೇನ್ ಪ್ರೇಮ ಕತೆ ಇತ್ತು. ಅದಾದಮೇಲೆ ನಾನು ರಿತ್ವಿಕ್ ರಿಜೆಕ್ಟ್ ಮಾಡಿಬಿಟ್ಟಿದ್ದೆ, ಬೇಡ ಇದು ಸ್ವಾರಸ್ಯನೇ ಇಲ್ಲ ಇದರಲ್ಲಿ ಅಂತೇಳಿ. ಅದಾದಮೇಲೆ ಮತ್ತೆ ಬಂದರು ಅವರು, ಒಂದು ಆಲ್ಮೋಸ್ಟ್ 2 ತಿಂಗಳು 2 months ಆದಮೇಲೆ ಬಂದರು. ಆ ಕಥೆಯಲ್ಲಿ ತಂದಂಥ ಟ್ವಿಸ್ಟ್ಗಳು ನೋಡಬೇಕು ನೀವು. ಸಿನಿಮಾ ನೋಡಿದ್ರೆ ಅರ್ಥ ಆಗುತ್ತೆ ಆ ಟ್ವಿಸ್ಟು, ಆ ಟರ್ನ್ಸು, ನಮ್ಮ ಟ್ರೆಡಿಷ್ನಲ್ ವ್ಯಾಲ್ಯೂಸ್ನ ಹೆಂಗೆ ಎತ್ಕೊಂಡಿದ್ದಾರೆ ಅಂದ್ರೆ ಅದು ತುಂಬ ಇಷ್ಟ ಆಯಿತು ನನಗೆ. ಸೊ ಹಾಗಾಗಿ ಈ ಕಥೆನ ಪಿಕ್ ಮಾಡಿದ್ವಿ. ಹಾಗಾಗಿ ನಮ್ಮ ಜರ್ನಿ ಸ್ಟಾರ್ಟ್ ಆಯಿತು. ಆ್ಯಂಡ್ ಮತ್ತೊಂದು ತುಂಬ ಇಂಪಾರ್ಟೆಂಟ್ ವಿಚಾರ ಅಂದರೆ, ನಾವು ಯಾವುದೇ ಕತೆ ಮಾಡಬೇಕಾದ್ರೆ ಎಷ್ಟೊಂದು ಅಡಚಣೆಗಳು ಬರ್ತಾನೆ ಇರುತ್ತೆ. ಅಂದರೆ ಒಂದು ಹೀರೋಯಿನ್ ಅಪ್ರೋಚ್ ಮಾಡ್ತೀವಿ, ಅವ್ರು ಸಿಗಲ್ಲ, ಆಮೇಲೆ ಇನ್ನೊಬ್ರು ಯಾರೋ ಬರ್ತಾರೆ, ಓಕೆ ಎಲ್ಲೋ ಸೆಟ್ಲ್ ಆಗ್ತೀವಿ. ಬಟ್ ಇಲ್ಲಿ ನನಗೆ ಫಸ್ಟ್ ಬಂದಿದ್ದು ಏನು ಡ್ರಾಫ್ಟ್ ಇತ್ತಲ್ವ, ಯಾವ ಕ್ಯಾರೆಕ್ಟರ್ ಯಾರು ಮಾಡ್ತಾರೆ ಅದರಲ್ಲಿ ಒಬ್ಬರು ಬಿಟ್ಟು ಇನ್ನು ಎಲ್ಲರೂ ಅದೇ ಕ್ಯಾರೆಕ್ಟರ್ಸೇ ಇದ್ದಾರೆ, ಯಾರನ್ನೂ ಬಿಟ್ಟಿಲ್ಲ ನಾವು, ಇನ್ಕ್ಲೂಡಿಂಗ್ ಚೈತ್ರ ನರೇಟ್ ಮಾಡಿದ್ರೆ ನನ್ನ ಡೇಟ್ಸೇ ಇಲ್ಲ. ನೆಕ್ಸ್ಟ್ ಡೇ ಅವರೇ ಬಂದರೆ ನಾನು ಮಾಡ್ತೀನಿ ಅಂತ. ಆ್ಯಂಡ್ ಇದು ಹೆಂಗಾಯಿತು ಅಂದರೆ, ನಮ್ಮದು ಫಸ್ಟ್ ಸ್ಕೆಡ್ಯೂಲ್ ಆಲ್ಮೋಸ್ಟ್ 30 days ಮಾಡಿದ್ವಿ ಸರ್. 30 ದಿನ, 1 ದಿನ ರಜೆ ಇಲ್ಲ. 1 ದಿನ ರಜೆ ಇಲ್ಲ ಮಂಗಳೂರಲ್ಲಿ, 1 ದಿನ ಮಳೆಗೂ ಸಿಗಾಕೊಂಡಿಲ್ಲ ನಾವು. ಆ್ಯಂಡ್ ಐ ಆಮ್ ವೆರಿ ಗ್ರೇಟ್ಫುಲ್ ದ ಎಂಟೈರ್ ಟೆಕ್ನಿಕಲ್ ಟೀಮ್. ಅವರು 1 ದಿನ ನನಗೆ ಕಂಪ್ಲೇಂಟ್ ಮಾಡಿದ್ರೆ, ಓಕೆ ನನ್ನ ಭಾನುವಾರ ನಂಗೆ ರಜಾ ಬೇಕು ಅಂದೋರೇ ಇಲ್ಲ. ಅಷ್ಟು ನೀಟಾಗಿ ಒಂದು ಕ್ಲಿಯರ್ ಕಟ್ ಮುಗಿಸಿ ಕೊಟ್ಟಿದ್ದಾರೆ. ಇನ್ನು ಅದಾದಮೇಲೆ ನಮಗೆ ಬೇರೆ ಸ್ಕೆಡ್ಯೂಲ್ಸ್ ಮಾಡಿದ್ದು ಬ್ರೇಕ್ ತೊಗೊಂಡು.